ಬಾಲ್ಯ ಇರಬೇಕು ಅಂತ ಅನಿಸುತ್ತದೆ. ನಾವು ಬಾಲ್ಯ, ನಮಗೆ ಬಾಲ್ಯ ಇರುವಾಗ ಈ ರಂಗಗಳಿರಲಿಲ್ಲ. ಈ ರಂಗಗಳಿರುವಾಗ ನಮಗೆ ಬಾಲ್ಯ ಇರಬೇಕಾದ್ರೆ ನನಗೆ ಯಾಕ ಪಶ್ಚಾತ್ತಾಪ ಬರುತ್ತೆ. ನಾನು ಹುಟ್ಟುತ್ತಾ ಯೌವನವತಿಯಾಗಿ ಹುಟ್ಟಿದವರು, ನನಗೆ ಬಾಲ್ಯ ಎನ್ನುವುದೇ ಇಲ್ಲ. ಆದ್ದರಿಂದ ಆ ಪಶ್ಚಾತ್ತಾಪವಾಗುವುದು. ಹಾಗಂತ ಬಾಲಕರನ್ನು ನಾನು ಹಡೆಯದೇ ಇದ್ದವಳು ಇರುವಲ್ಲ, ನನಗೂ ಮಕ್ಕಳಿತ್ತು. ಆದರೆ ನಿನ್ನನ್ನು ಕುರಿತಾಗಿ ಬೆರಗಾಗುವುದು ಹೌದು. ನಿನ್ನ ಮಾವ ನಾನು ಇಷ್ಟು ಜನ ಮಾಡಿದ್ರಲ್ಲ, ಒಂದೇ ಇದರಲ್ಲ ನನಗದಲ್ಲ. ನೀವೊಂದು ಇಷ್ಟು ಮಾಡಿದ್ದೀವಿ, ನಿನ್ನ ಅಪ್ಪ ಮುಂದೆ ಎಂತ ಮಾಡ್ತಾರೆ ಅವರಿಗೆ ಮಾಡಬೇಕು ಎಂತದ್ದು ಮುಂಚಿಗೆ. ನಾನು ಮೊದಲು ನೋಡಿದ ಅತ್ತೆ ಅಲ್ಲ. ಹೌದಾ? ನಾನು ಮೊದಲು ನೋಡಿದಾಗ ಎಲ್ಲರೀಗ ನಾನು ಹೊಸ ಹೊಸ ಹಾಗೆ ಶಶಿಗೆ ಹಾಗೆ ಶಶಿಕಾಂತ ಇಷ್ಟು ಬದಲಾಗಿ ಮಾಡೋದಾಗಿತ್ತು. ಅಸಂಭವಂ ಹೇಮ ಮೃಗಸ್ಯ ಜನ್ಮ ತಥಾಪಿ ರಾಮೋರ್ಜುನ ಭೇಮ ರಾಯ ರಾಯ ಸಮಾಪನ ಮಲಿನೇ ಭವಂತಿ. ಲೋಕದಲ್ಲಿ ಜೀವಂತ ಬಂಗಾರದ ಜಿಂಕೆ ಇರುವುದಕ್ಕೆ ಸಾಧ್ಯವೇ? ಅಸಂಭವರಿ ಇಲ್ಲ. ಆದರೂ ಶ್ರೀರಾಮಚಂದ್ರ ಅದನ್ನು ಹಿಡಿಯುವುದಕ್ಕಾಗಿ ಅದರ ಹಿಂದೆ ಓಡಿದವ. ಅದರ ಅರ್ಥವೇನು? ನಮಗೆ ಕೆಟ್ಟ ಸಮಯ ಬಂದಾಗ ಧೀರನಾದರೂ ಶೂರನಾದರೂ ಬುದ್ಧಿವಂತನಾದರೂ ಅವನ ಬುದ್ಧಿಯು ಮಲಿನವಾಗ್ತದೆ. ಕಾಲಚೋದಿತವಾಗುತ್ತದೆ. ಹೌದು, ನಿಮಗೂ ಹಾಗೆ ಆಯ್ತು. ಹಾಗಾದ್ರೆ ಬಿಡಿ, ಬುದ್ಧಿಮತ್ತೆ ಕಾಲಚೋದಿತ ಅಂತ ಗೊತ್ತಾಯ್ತಲ್ಲ, ಕಾಲದ ಪ್ರಭಾವ ಪಡೋದಾಗಿ ಬುದ್ಧಿಮತ್ತೆ. ಹೌದು. ಆದರೆ ಅದಲ್ಲದೆ ಹೋದರೆ ನೀವು ಮೊದಲಲ್ಲಿ ಯುದ್ಧ ಮಾಡಿದ್ಯಾರು? ಯಾರು ತಗೊಂಡ್ರು? ಮೊದಲು ಯಾರು ಬಂದ್ರು? ನಿಮ್ಮನ್ನು ಕಟ್ಟಂದ್ರು. ಯಾರು ಯುದ್ಧ ಮಾಡಿದೆ ಅಂತ ನೀವು ತಿಳ್ಕೊಂಡಿದ್ದಿ? ಅರ್ಜುನನಿಗೆ ನಾನು ಅವನಿಗೆ ನಾನು ಬಹಳಷ್ಟು ಅವರಿಗೆ ನಾನು ಬಹಳಷ್ಟು ಬಿರುದಾವಳಿಗಳನ್ನು ಪಡೆದಿದ್ದೇನೆ. ನನ್ನ ಅಪ್ಪನ ಅಂದ್ರೆ ಕೃಷ್ಣನ ವಿಶ್ವರೂಪ ದರ್ಶನವನ್ನು ಪಡೆದಿದ್ದೇನೆ. ಮಹಾಭಾರತ ಯುದ್ಧವನ್ನು ತಾನು ಗೆದ್ದಿದ್ದೇನೆ ಅಂತ ಅವನಿಗೆ ಸ್ವಲ್ಪ ಅವನ ಮನಸ್ಸಲ್ಲಿತ್ತು. ಅಹಂಕಾರ ಸ್ವಲ್ಪ ಇತ್ತು ಅವನಿಗೆ. ಇತ್ತೇನು ಅಳತೆ ಮಾಡ್ತಾ ಇದೆಯಲ್ಲ, ಇಟ್ಟುಕೊಳ್ಳೋಣ. ಇತ್ತೇನು ಇನ್ನು ಸುಭದ್ರೆ ಅಲ್ಲ, ಇವತ್ತಿನ ಮಟ್ಟಿಗೆ ನಿಮ್ಮ ಮುಂದೆ ಒಳ್ಳೆ ಹೋರಾಟವನ್ನು ಕೊಟ್ಟಿದ್ದಾರೆ. ಅಲ್ಲ, ನೀವೇ ಇಷ್ಟು ಮಾಡಬೇಕಾದ್ರೆ ಅವುಗಳು ಅಷ್ಟು ಮಾಡುವುದು ಅನಿವಾರ್ಯ. ಇವತ್ತಿನ ದಿವಸ ಮಾತಾಡ್ಲಿಕ್ಕೆ ಕಲ್ತಾ ಇದ್ದೆ.